ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ದಿನಾಂಕ 8-4-2025 ನಡೆದಂತಹ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಿಮ್ಗೆ ಏನಾದರೂ 2025 ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳ ಪ್ರಚಲಿತ ವಿದ್ಯಮಾನಗಳ ನೋಟ್ಸ್ ಏನಾದ್ರು ಬೇಕು ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ವಾಟ್ಸ್ಆಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೂ ಜನವರಿ, ಡಿಸೆಂಬರ್ 2024 ಕರೆಂಟ್ ಅಫೇರ್ಸ್ ನ PDF ನೋಟ್ಸ್ ಕೂಡ ಅವೈಲೇಬಲ್ ಇದೆ. ಇದು ಬೇಕು ಅಂದ್ರೂ ಕೂಡ ನೀವು ವಾಟ್ಸ್ಆಪ್ ಮೂಲಕ ಪೇ ಮಾಡಿ ಈ ನೋಟ್ಸ್ ಗಳನ್ನ ಪಡ್ಕೋಬಹುದಾಗಿರುತ್ತೆ. ಅದರಲ್ಲಿ 2025 ಕಂಟೆಂಟ್ ನ ಅಪ್ಗ್ರೇಡ್ ಮಾಡಿದೀವಿ. ಕಂಟೆಂಟ್ ಏನಿರುತ್ತೆ ಅಂತ ನೀವು ಇಲ್ಲಿ ನೋಡ್ಕೋಬಹುದು ತಮ್ಮನೇಲಿ. ವೈಬ್ರೇಟ್ ವಿಲೇಜಸ್ ಕಾರ್ಯಕ್ರಮವು ಈ ಕೆಳಗಿನ ಯಾವ ಸಚಿವಾಲಯ ಜಾರಿಗೊಳಿಸಿದೆ? ಗೃಹ ವ್ಯವಹಾರಗಳ ಸಚಿವಾಲಯ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ರಕ್ಷಣಾ ಸಚಿವಾಲಯ, ಪ್ರವಾಸೋದ್ಯಮ ಸಚಿವಾಲಯ. ಇದಕ್ಕೆ ಸರಿಯಾದ ಉತ್ತರ ಗೃಹ ವ್ಯವಹಾರಗಳ ಸಚಿವಾಲಯ ವೈಬ್ರೇಟ್ ವಿಲೇಜಸ್ ಎನ್ನುವ ಕಾರ್ಯಕ್ರಮವನ್ನ ಜಾರಿಗೊಳಿಸ್ತಾ ಇದೆ. ಏನಪ್ಪ ಈ ಕಾರ್ಯಕ್ರಮ ಅಂದ್ರೆ, ಗಡಿ ಗ್ರಾಮಗಳು ಏನ್ ಕಂಡು ಬರ್ತವೆ ಆ ಗ್ರಾಮಗಳಿಗೆ ಸುಮಾರು 6,839 ಕೋಟಿ ರೂಪಾಯಿ ವೆಚ್ಚದಲ್ಲಿ ವೈಬ್ರೇಟ್ ವಿಲೇಜಸ್ ಅನ್ನೋ ಈ ಒಂದು ನೂತನ ಕಾರ್ಯಕ್ರಮಕ್ಕೆ ಕೇಂದ್ರದ ಸಚಿವ ಸಂಪುಟ ಅನುಮೋದನೆಯನ್ನ ಕೊಟ್ಟಿದೆ. ಇದು 2ನೇ ಹಂತ. ಆಲ್ರೆಡಿ ಮೊದಲನೇ ಹಂತದ ಕಾರ್ಯಕ್ರಮ ನಡೆದಿದೆ. ಅಂತಾರಾಷ್ಟ್ರೀಯ ಗಡಿ ಸಮೀಪವಿರುವ ಹಳ್ಳಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ವೈಬ್ರೇಟ್ ವಿಲೇಜಸ್ ಅನ್ನೋ ಕಾರ್ಯಕ್ರಮವನ್ನ 2023ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಲಾಯಿತು. ಮೊದಲನೇ ಹಂತದಲ್ಲಿ ಅರುಣಾಚಲ ಪ್ರದೇಶ, ಹಿಮಾಚಲ ಪ್ರದೇಶ, ಸಿಕ್ಕಿಂ, ಉತ್ತರಾಖಂಡ ಮತ್ತು ಲಡಾಖ್ನ 19 ಜಿಲ್ಲೆಗಳಲ್ಲಿ ಉತ್ತರದ ಗಡಿಯುದ್ದಕ್ಕೂ 46 ಬ್ಲಾಕ್ಗಳಲ್ಲಿರುವ ಹಳ್ಳಿಗಳನ್ನ ಒಳಗೊಂಡಂತೆ ಈ ಕಾರ್ಯಕ್ರಮವನ್ನ ಮಾಡಲಾಯಿತು. 2ನೇ ಹಂತ ಜೀವನೋಪಾಯ, ಸಮೃದ್ಧಿ ಮತ್ತು ಸುರಕ್ಷತೆಯನ್ನ ಹೆಚ್ಚು ಮಾಡೋದಕ್ಕೋಸ್ಕರ ಗುಜರಾತ್, ರಾಜಸ್ಥಾನ, ಪಂಜಾಬ್ ರಾಜ್ಯಗಳ ಗ್ರಾಮಗಳನ್ನ, ಗಡಿ ಭಾಗದ ಗ್ರಾಮಗಳನ್ನ ಆಯ್ದುಕೊಂಡು ಆ ಒಂದು ಗ್ರಾಮಗಳಲ್ಲಿ ಈ ಒಂದು ಯೋಜನೆಯನ್ನ ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ತರಲಾಗುತ್ತೆ. ಇದು ಕೇಂದ್ರದ ಗೃಹ ಸಚಿವಾಲಯ ಅಡಿಯಲ್ಲಿ ಕೆಲಸವನ್ನ ಮಾಡುತ್ತೆ. ಮುಂದಿನ ಪ್ರಶ್ನೆ ಈ ತರ ಇದೆ. ಕನ್ನಡಿಪಾಯ ಸಾಂಪ್ರದಾಯಿಕ ಬುಡಕಟ್ಟು ಕರಕುಶಲ ವಸ್ತು ಇತ್ತೀಚೆಗೆ ಯಾವ ರಾಜ್ಯದಿಂದ ಭೌಗೋಳಿಕ ಸೂಚನೆ ಅಥವಾ ಟ್ಯಾಗ್ ಅನ್ನ ಪಡೆದುಕೊಂಡಿದೆ? ಈಗ ಸರಿಯಾದ ಉತ್ತರ ಕೇರಳ. ಕೇರಳದ ಸಾಂಪ್ರದಾಯಿಕ ಬುಡಕಟ್ಟು ಕರಕುಶಲ ವಸ್ತುವಾದ ಕನ್ನಡಿಪಾಯ ಭೌಗೋಳಿಕ ಸೂಚ್ಯಾಂಕವನ್ನ ಪಡೆದುಕೊಂಡಿದೆ. ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂತ ಕೂಡ ಕರಿಬಹುದು, ಅಥವಾ GI ಟ್ಯಾಗ್ ಅಂತ ಬಹಳ ಸರಳವಾಗಿ ಹೇಳ್ತೀವಿ. ಕನ್ನಡಿಪಾಯ ಎಂದ ಹೆಸರು ಹೊಳೆಯುವ ಅಥವಾ ಪ್ರತಿಫಲಿತ ವಿನ್ಯಾಸದಿಂದ ಕನ್ನಡಿ ಚಾಪಿ ಎನ್ನುವ ಅರ್ಥವನ್ನ ಕೊಡುತ್ತೆ. ಇದನ್ನ ರೀಡ್ ಬಿದಿರಿನ ಮೃದುವಾದ ಒಳಪದರಗಳಿಂದ ತಯಾರಿಸಲಾಗುತ್ತೆ. ಇದು ಅತ್ಯುತ್ತಮ ಉಷ್ಣ ಗುಣಗಳನ್ನ ಹೊಂದಿದ್ದು ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ ಮತ್ತು ಬೇಸಿಗೆಯಲ್ಲಿ ತಂಪಾಗಿರುತ್ತೆ. ಈ ಕರಕುಶಲತೆಯನ್ನ ಮುಖ್ಯವಾಗಿ ಇಡುಕ್ಕಿ, ತ್ರಿಸೂರು, ಎರ್ನಾಕುಲ, ಪಾಲಕ್ಕಾಡ್ ಜಿಲ್ಲೆಗಳಲ್ಲಿ ಉರಾಲಿ, ಮನ್ನತ್, ಮತುವಾ, ಮಲಯನ್, ಕದರ್, ಉಲ್ಲಾಡನ್ ಮುಂತಾದ ಬುಡಕಟ್ಟು ಸಮುದಾಯಗಳು ಮಾಡ್ತವೆ. ಮುಂದಿನ ಪ್ರಶ್ನೆ, ಅಸೋಲಾ ಬಟ್ಟಿ ವನ್ಯಜೀವಿ ಅಭಯಾರಣ್ಯ ಯಾವ ಪರ್ವತ ಶ್ರೇಣಿಯಲ್ಲಿ ಕಂಡುಬರುತ್ತೆ? ಇದಕ್ಕೆ ಸರಿಯಾದಂತ ಉತ್ತರ ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಕಂಡುಬರುತ್ತೆ. ದೆಹಲಿಯ ಅರಣ್ಯ ಮತ್ತು ವನ್ಯಜೀವಿ ಇಲಾಖೆಯು ಅಸೋಲಾ ಬಟ್ಟಿ ವನ್ಯಜೀವಿ ಅಭಯಾರಣ್ಯದಲ್ಲಿ ವನ್ಯಜೀವಿಗಳ ಮೇಲ್ವಿಚಾರಣೆ ಮತ್ತು ದತ್ತಾಂಶವನ್ನ ಸಂಗ್ರಹಿಸಲು 45 ಚಾಲನೆ ಆಧಾರಿತ ಕ್ಯಾಮೆರಾ ಬಲೆಗಳನ್ನ ಸ್ಥಾಪಿಸಿದೆ. ಅಸೋಲಾ ಬಟ್ಟಿ ವನ್ಯಜೀವಿ ಅಭಯಾರಣ್ಯ ದೆಹಲಿ, ಹರಿಯಾಣ ಗಡಿಯಲ್ಲಿರುವ ಅರಾವಳಿ ಬೆಟ್ಟಗಳ ಶ್ರೇಣಿಯ ದಕ್ಷಿಣ ದೆಹಲಿ ಪರ್ವತ ಶ್ರೇಣಿಯಲ್ಲಿ ಕಂಡುಬರುತ್ತೆ. ಇದು ದಕ್ಷಿಣ ಪರ್ವತ ಶ್ರೇಣಿಯ ಭಾಗವಾಗಿದ್ದು ಇಂಡೋ ಗಂಗಾ ಬಯಲಿನೊಂದಿಗೆ ಸಂಪರ್ಕವನ್ನ ಸಾಧಿಸುತ್ತೆ. ಇದು ಜೀವ ವೈವಿಧ್ಯತೆಯಿಂದ ಸಮೃದ್ಧವಾಗಿದೆ. ಈ ಅಭಯಾರಣ್ಯವು ರಾಜಸ್ಥಾನದ ಸರಿಸ್ಕಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪ್ರಾರಂಭವಾಗಿ ಹರಿಯಾಣ ಜಿಲ್ಲೆಗಳ ಮೂಲಕ ಹಾದು ಹೋಗುತ್ತೆ ಮತ್ತು ದೆಹಲಿ ಪರ್ವತ ಶ್ರೇಣಿಗಳನ್ನ ತಲುಪುವ ಉತ್ತರ ಅರಾವಳಿ ಚಿರತೆಯ ವನ್ಯಜೀವಿ ಕಾರಿಡಾರ್ನ ಪ್ರಮುಖ ಭಾಗವಾಗಿ ಕೂಡ ಕಂಡುಬರುತ್ತೆ. ನೆಕ್ಸ್ಟ್, ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಹೊಸ ಅಧ್ಯಕ್ಷರಾಗಿ ಯಾರನ್ನ ನೇಮಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಮೊಹಸಿನ್ ನಖ್ವಿ. ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷರು ಮತ್ತು ಪಾಕಿಸ್ತಾನದ ಆಂತರಿಕ ಸಚಿವರು ಆಗಿರುವ ಮೊಹಸಿನ್ ನಖ್ವಿ ಅವರನ್ನ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಹೊಸ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಶ್ರೀಲಂಕಾದ ಶಮ್ಮಿ ಸಿಲ್ವಾ ಅವರು ಈ ಹುದ್ದೆಯನ್ನ ಅಲಂಕರಿಸಿದ್ರು. ಅವರ ನಂತರದ ನಾಯಕತ್ವದ ಬದಲಾವಣೆಗೆ ಇವರನ್ನ ಆಯ್ಕೆ ಮಾಡಲಾಗಿದೆ. ಇದು ಜಾಗತಿಕ ಕ್ರಿಕೆಟ್ ವ್ಯವಹಾರಗಳಲ್ಲಿ ಅವರ ಪ್ರಭಾವವನ್ನ ವಿಸ್ತರಿಸುವ ಬದ್ಧತೆಯನ್ನ ಪ್ರತಿಬಿಂಬಿಸುತ್ತೆ. ಏಷ್ಯನ್ ಕ್ರಿಕೆಟ್ ರಾಷ್ಟ್ರಗಳಲ್ಲಿ ಸಹಯೋಗ, ಬೆಳವಣಿಗೆ ಮತ್ತು ನಾವೀನ್ಯತೆಯನ್ನ ಉತ್ತೇಜಿಸುವ ದೃಷ್ಟಿಕೋನದೊಂದಿಗೆ ನಖ್ವಿ ಆಡಳಿತಾತ್ಮಕ ಅನುಭವದ ಮಿಶ್ರಣ ಮುಂತಾದವುಗಳು
ಅವರ ಕಾರ್ಯಕ್ರಮದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಭಾರತೀಯ ಸೇನೆಯೊಂದಿಗೆ ಯಾವ ಸಂಸ್ಥೆಯು ಒಡಿಸ್ಸಾದಲ್ಲಿ 4 ಯಶಸ್ವಿ MR-SAM ಪರೀಕ್ಷೆಗಳನ್ನು ನಡೆಸಿದೆ? ಸರಿಯಾದ ಉತ್ತರ DRDO. ಭಾರತೀಯ ಸೇನೆಯ ಸಹಯೋಗದೊಂದಿಗೆ DRDO ಮಧ್ಯಮ ಶ್ರೇಣಿಯ ಮೇಲ್ಮೈಯಿಂದ ವಾಯು ಕ್ಷಿಪಣಿ ಇದರ ಸೇನಾ ಆವೃತ್ತಿಯ 4 ಹಾರಾಟ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸಿದೆ. ಈ ಪರೀಕ್ಷೆಗಳು ಒಡಿಸ್ಸಾ ಕರಾವಳಿಯಲ್ಲಿರುವ ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪದಲ್ಲಿ ನಡೆದಿವೆ. 2 ಕ್ಷಿಪಣಿಗಳು ವೈಮಾನಿಕ ಗುರಿಗಳನ್ನ ನೇರ ಹೊಡೆತಗಳನ್ನು ಯಶಸ್ವಿಯಾಗಿ ತಡೆದು ನಾಶಪಡಿಸಿವೆ ಅಂತ ರಕ್ಷಣಾ ಸಚಿವಾಲಯ ಮಾಹಿತಿಯನ್ನು ಹಂಚಿಕೊಂಡಿದೆ. ಈ ಸಾಧನೆಯು ಭಾರತದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯ ಮುಂದುವರಿದ ಸಾಮರ್ಥ್ಯಗಳನ್ನ ಮತ್ತು ದೇಶದ ರಕ್ಷಣಾ ಮೂಲಸೌಕರ್ಯವನ್ನ ಬಲಪಡಿಸುವಲ್ಲಿ DRDO ಮತ್ತು ರಕ್ಷಣಾ ಪಡೆಗಳ ನಡುವಿನ ಪರಿಣಾಮಕಾರಿ ಪಾಲುದಾರಿಕೆಯನ್ನ ಪ್ರತಿಬಿಂಬಿಸುತ್ತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮಿತ್ರ ವಿಭೂಷಣ ಪ್ರಶಸ್ತಿ ನೀಡಿದಂತ ದೇಶ ಯಾವುದು? ಇಂಪಾರ್ಟೆಂಟ್ ಕ್ವಶನ್ ಇದು. ಅಂತಾರಾಷ್ಟ್ರೀಯ ಮಟ್ಟದ ಪ್ರಶ್ನೆಗಳ ಪ್ರಚಲಿತ ವಿದ್ಯಮಾನಗಳಲ್ಲಿ ಈ ಪ್ರಶ್ನೆಗಳು ಬರ್ತವೆ. ಶ್ರೀಲಂಕಾ 3 ದಿನಗಳ ಕಾಲದ ಶ್ರೀಲಂಕಾದ ಪ್ರವಾಸದಲ್ಲಿದ್ದಂತ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿ ಅಧ್ಯಕ್ಷರಾದ ಅನುರ ಕುಮಾರ ದಿಸ್ಸೆ ಇವರು 7 ಒಪ್ಪಂದಗಳಿಗೆ ಸಹಿ ಹಾಕ್ತಾರೆ. ರಕ್ಷಣಾ ಸಹಕಾರ, ತ್ರಿಕೋನಮಲಿಯಲ್ಲಿ ಇಂಧನ ಕೇಂದ್ರವನ್ನ ಅಭಿವೃದ್ಧಿಪಡಿಸೋದು, ಗ್ರಿಡ್ ಇಂಟರ್ ಕನೆಕ್ಟಿವಿಟಿ ಸೇರಿದಂತೆ 7 ಒಪ್ಪಂದಗಳು ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೀತವೆ. ಈ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿಗಳಾದ ಮೋದಿ ಅವರಿಗೆ ಅಲ್ಲಿನ ಶ್ರೀಲಂಕಾದ ಅತ್ಯುನ್ನತ ನಾಗರಿಕ ಗೌರವವಾದ ಶ್ರೀಲಂಕಾ ಮಿತ್ರ ಭೂಷಣ ಪ್ರಶಸ್ತಿಯನ್ನ ಅಲ್ಲಿ ಅಧ್ಯಕ್ಷರಾದ ಅನುರ ಕುಮಾರ ದಿಸ್ಸೆ ನಾಯಕ್ ಅವರು ಪ್ರದಾನ ಮಾಡಿರ್ತಾರೆ. ಪ್ರಶಸ್ತಿಯನ್ನ ಸ್ವೀಕರಿಸಿದ ಬಳಿಕ ಮಾತನಾಡಿದ ಮೋದಿ ಅವರು, ಮಿತ್ರ ಭೂಷಣ ಗೌರವ ಲಭಿಸಿರುವುದು ಹೆಮ್ಮೆಯ ಸಂಗತಿ. ಇದು ಸಮಗ್ರ ಭಾರತೀಯರಿಗೆ ಸಲ್ಲುವ ಗೌರವ ಅಂತ ಮಾಹಿತಿಯನ್ನ ಹಂಚಿಕೊಂಡಿರ್ತಾರೆ. ನೆಕ್ಸ್ಟ್, UNCTAD ಇದರ ಜಾಗತಿಕ ಸನ್ನಡತೆಗಾಗಿ ಗಡಿನಾಡು ತಂತ್ರಜ್ಞಾನಗಳು ಈ ಸೂಚ್ಯಂಕದಲ್ಲಿ ಭಾರತದ ಶ್ರೇಯಾಂಕವೇನು? ಸೊ UNCTAD ಇವರು ಬಿಡುಗಡೆ ಮಾಡಿರ್ತಕ್ಕಂಥ ಜಾಗತಿಕ ಸನ್ನಡತೆಗಾಗಿ ಗಡಿನಾಡು ತಂತ್ರಜ್ಞಾನಗಳು ಇದರಲ್ಲಿ ಭಾರತದ ಶ್ರೇಣಿ 36. 2022ರಲ್ಲಿ ಈ ಶ್ರೇಯಾಂಕ ಕಳೆದ ಬಾರಿ ಬಿಡುಗಡೆ ಆಗಿತ್ತು. ಈಗ 2025ರಲ್ಲಿ ಬಿಡುಗಡೆ ಮಾಡಿದ್ದಾರೆ. ಈ ಹಿಂದೆ 2022ರಲ್ಲಿ ಬಿಡುಗಡೆಯಾದಾಗ 48ನೇ ಸ್ಥಾನವನ್ನ ಈ ಒಂದು ಭಾರತ ಇದರಲ್ಲಿ ಪಡ್ಕೊಂಡಿತ್ತು. ಈ ಸುಧಾರಣೆಗೆ ಸಂಶೋಧನೆ, ಅಭಿವೃದ್ಧಿ, ಕೈಗಾರಿಕಾ ಸಾಮರ್ಥ್ಯ, ಆರ್ಥಿಕ ಪ್ರವೇಶದಂತಹ ಪ್ರಮುಖ ಕ್ಷೇತ್ರಗಳ ಪ್ರಗತಿಗಳು ಕಾರಣ ಆಗಿರುತ್ತೆ. ಸೊ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆಯಲ್ವಾ? 2022ರಲ್ಲಿ 48 ಇದ್ದು 25ರಲ್ಲಿ 36 ಬಂದಿದೆ. ಇದಕ್ಕೆ ಪ್ರಮುಖವಾದ ಕಾರಣ ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು R&D ಮತ್ತು ಕೈಗಾರಿಕಾ ಸಾಮರ್ಥ್ಯದಲ್ಲಿ ಭಾರತದ ಬಲವಾದ ಕಾರ್ಯಕ್ಷಮತೆ. R&D ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತ. ಜೊತೆಗೆ AI ನ ಬಳಸ್ಕೊಂಡಿರೋ ರೀತಿ ಇರ್ಬೋದು, ನ್ಯಾನೋ ತಂತ್ರಜ್ಞಾನದಲ್ಲಿ ಬೆಳೀತಿರುವಂತಹ ಸಾಮರ್ಥ್ಯ ಇರ್ಬೋದು, ಇವೆಲ್ಲ ಕೂಡ ಬಹಳ ಪ್ರಮುಖವಾದ ವಿಚಾರಗಳಾಗ್ತವೆ. ಭದ್ರಾ ಹುಲಿ ಮೀಸಲು ಪ್ರದೇಶ ವಿಸ್ತರಣೆ. ಕರ್ನಾಟಕದಲ್ಲಿ ಹುಲಿಗಳ ಸಂಖ್ಯೆ ಇಳಿಮುಖವಾಗುತ್ತದೆ ಎಂಬ ಚರ್ಚೆಯ ನಡುವೆ ಚಿಕ್ಕಮಗಳೂರಿನ ಭದ್ರಾ ಹುಲಿ ಮೀಸಲು ಪ್ರದೇಶವನ್ನ 28 ಚದರ ಕಿಲೋಮೀಟರ್ ಹೆಚ್ಚುವರಿ ಅರಣ್ಯ ಪ್ರದೇಶವನ್ನ ಸೇರಿಸುವ ರಾಜ್ಯ ಸರ್ಕಾರದ ನಿರ್ಧಾರ ಸಂರಕ್ಷಣಾ ವಲಯಗಳಿಂದ ಮೆಚ್ಚುಗೆಯನ್ನು ಪಡ್ಕೊಂಡಿದೆ. ಕರ್ನಾಟಕದಲ್ಲಿ ಹುಲಿ ಮೇಲ್ವಿಚಾರಣಾ ಸಮೀಕ್ಷೆ ಬಿಡುಗಡೆಯಾದ ಕೆಲವೇ ದಿನಗಳಲ್ಲಿ ಹುಲಿ ಮೀಸಲು ಪ್ರದೇಶವನ್ನ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ನೆಕ್ಸ್ಟ್, ಮಯನ್ಮಾರ್ ಅತಿ ಹೆಚ್ಚು ಭೂಕಂಪ, ಇದಕ್ಕೆ ಕಾರಣವೇನು? ಇತ್ತೀಚೆಗೆ ಮಯನ್ಮಾರ್ನಲ್ಲಿ ಸುಮಾರು 7.7 ತೀವ್ರತೆಯ ಪ್ರಬಲ ಭೂಕಂಪ ರಿಕ್ಟರ್ ಮಾಪನದಲ್ಲಿ ದಾಖಲಾಗಿರ್ತಕ್ಕಂತಹ ಸಂಖ್ಯೆ ಇದು 7.7. ಮಯನ್ಮಾರ್ನಲ್ಲಿ 7.7 ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿ ಸಾವಿರಾರು ಜನರು ಸಾವನ್ನಪ್ಪಿದ್ರು. ಸಾಕಷ್ಟು ಪ್ರಮಾಣದ ಸಾವು ನೋವುಗಳು ಮತ್ತು ಅಪಾರ ಪ್ರಮಾಣದ ನಷ್ಟ ಆ ದೇಶಕ್ಕೆ ಸಂಭವಿಸಿತು. ಈ ಭೂಕಂಪವು ಕೇವಲ ಮಯನ್ಮಾರ್ ಅಷ್ಟೇ ಅಲ್ಲದೆ ನೆರೆಯ ಥೈಲ್ಯಾಂಡ್ನಲ್ಲೂ ಕೂಡ ಪರಿಣಾಮವನ್ನ ಬೀರಿದೆ. ಹಾಗಿದ್ರೆ ಪದೇ ಪದೇ ಅಲ್ಲಿ ಯಾಕೆ ಈ ತರ ಭೂಕಂಪ ಆಗುತ್ತೆ ಅಂತ ಇಲ್ಲಿ ಪ್ರಶ್ನೆ ಉದ್ಭವಿಸಿದಾಗ ಅದಕ್ಕೆ ಉತ್ತರವನ್ನ ಕೊಡುವಂತ ಪ್ರಯತ್ನ ಇಲ್ಲಿ ಮಾಡಲಾಗಿದೆ. ಲಿಥೋಸ್ಪಿಯರ್ ಅತ್ಯಂತ ಗಡಿಯಾದ ಭೂಮಿಯ ಹೊರಕವಚ, ಇದನ್ನ ಲಿಥೋಸ್ಪಿಯರ್ ಅಂತೀವಿ. ಇದು ಹಲವಾರು ಟೆಕ್ನಾಟಿಕ್ ಪ್ಲೇಟ್ ಗಳಿಂದ ರೂಪುಗೊಂಡಿರುತ್ತದೆ. ಇದು ಕಳೆದ 3-4 ಶತಕೋಟಿ ವರ್ಷಗಳಿಂದ ನಿಧಾನವಾಗಿ ಚಲಿಸ್ತಾ ಇವೆ. ಅವುಗಳ ಚಲನೆಯು ಅನೇಕ ಭೌಗೋಳಿಕ ಬದಲಾವಣೆಗಳಿಗೆ ಕಾರಣ ಆಗ್ತಾ ಇದೆ. 2 ಟೆಕ್ಟಾನಿಕ್ ಪ್ಲೇಟ್ಗಳು ಇದ್ದಕ್ಕಿದ್ದಂತೆ ಒಂದರ ಹಿಂದೆ ಒಂದರಂತೆ ಜಾರಿದಾಗ ಆ ವೇಳೆ ಅಲ್ಲಿ ಉಂಟಾಗುವ ಒತ್ತಡವು ಭೂಕಂಪನದ ಅಲೆಗಳ ರೂಪದಲ್ಲಿ ಬಿಡುಗಡೆಯಾಗುತ್ತೆ. ಇದರಿಂದ ನಮ್ಮ ಭೂಮಿ ಕಂಪಿಸುತ್ತೆ. ಭಾರತ ಮತ್ತು ಯುರೇಷಿಯನ್ ಫಲಕಗಳ ನಡುವಿನ ಸ್ಟ್ರೈಕ್ ಸ್ಲಿಪ್ ದೋಷದಿಂದಾಗಿ ಮಯನ್ಮಾರ್ ಭೂಕಂಪ ಸಂಭವಿಸಿದೆ ಅಂತ
USGA ಅವರು ಮಾಹಿತಿಯನ್ನ ಹಂಚಿಕೊಂಡಿರ್ತಾರೆ.